ನ್ಯೂಸ್ ಸೆಟ್ಟಿಂಗ್ ಜೊತೆ ಮಾತನಾಡಿದಕ್ಕೆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ನೇಮಕಾತಿಯ ಆರೋಪ ಕೇಳಿಬಂದಿದೆ. ಸಹಾಯಕ ಕುಲ ಸಚಿವರ ಹುದ್ದೆಗೆ ನಕಲಿ ಅಂಕಪಟ್ಟಿ ಸೃಷ್ಟಿಸಿ ಅಕ್ರಮವನ್ನ ಎಸಗಲಾಗಿದೆಯಾ? ಹಾಗಾದ್ರೆ ಇಂಥದ್ದೊಂದು ಗಂಭೀರ ಆರೋಪ ಮಾಡಲಾಗಿದೆ. ಸಹಾಯಕ ಕುಲ ಸಚಿವರ ಹುದ್ದೆಗೆ ನಕಲಿ ಅಂಕಪಟ್ಟಿ ಸೃಷ್ಟಿ ಮಾಡಿ ಅಕ್ರಮ ಎಸಗಲಾಗಿದೆ. ಅಕ್ರಮದಲ್ಲಿ ಕುಲ ಸಚಿವರ ಕೈವಾಡ ಇರೋ ಬಗ್ಗೆ ಕೂಡ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ನಕಲಿ ಅಂಕಪಟ್ಟಿ ಜಾನಪದ ವಿಶ್ವವಿದ್ಯಾಲಯದ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ಗಂಭೀರ ಆರೋಪ. ಸಹಾಯಕ ಕುಲ ಸಚಿವರ ಹುದ್ದೆಗೆ ನಕಲಿ ಅಂಕಪಟ್ಟಿ ಸೃಷ್ಟಿ ಮಾಡಿ ಅಕ್ರಮ ಎಸಗಲಾಗಿದೆಯಾ? ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ. ಈ ಅಕ್ರಮದಲ್ಲಿ ಸ್ವತಃ ಕುಲ ಸಚಿವರ ಕೈವಾಡ ಇರುವ ಬಗ್ಗೆಯೂ ಕೂಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಶಾಜನ್ ಸಾಬ್ ಮುದುಕವಿ ಈ ಏನು ದುರಾಳದನಲ್ಲ, SSLC ಪಾಸಾಗಿ PUC ಮಾರ್ಕ್ಸ್ ಕೊಡಲ್ಲ, ಡಿಗ್ರಿ ಮಾರ್ಕ್ಸ್ ಕೊಡಲ್ಲ, MA ಮಾರ್ಕ್ಸ್ ಕೊಡಲ್ಲ. ಆದರೆ ಆ ಮಾರ್ಕ್ಸ್ ಕಾರ್ಡ್ಗಳನ್ನು ಹೆಂಗೆ ಕೊಟ್ಟು 2010, 11, 12 ಇರ್ತಕ್ಕಂಥ ಏನು MFA ಐತಲ್ಲ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು, ಅದು ಫೇಕ್ ಅಂತಂದೇಳಿ ನಮಗೆ ಬಂದಿದೆ. ಮತ್ತು ಸರ್ಕಾರನೂ ಸಹಿತ ಆದೇಶ ಮಾಡಿದೆ ಅದು ಫೇಕ್ ಐತೆ ಅಂತಂದೇಳಿ. ಅದನ್ನು ಗಮನಿಸ್ಬೋದು ನಾವು RT ಒಳಗೆ ತೊಗೊಂಡದನ್ನು. ಮತ್ತು ಹಂಪಿ ವಿಶ್ವವಿದ್ಯಾಲಯದಲ್ಲಿ 5 ವರ್ಷದ ಪದವಿ ತೊಗೊಂಡವಲ್ಲ, ಅದು ಯಾವುದೇ ಪದವಿಗೆ BSc, BA, BCom, BCA, BBA ಈ ಪದವಿಗೆ ಸಮಾನವಾದದ್ದಲ್ಲ. ಅದು ಓನ್ಲಿ ಚಿತ್ರಕಲೆ ಬಿಡಿಸಲಿಕ್ಕೆ ಅಂತಂದೇಳಿ ಹಂಪಿ ವಿಶ್ವವಿದ್ಯಾಲಯ ಸಹಿತ ನಮಗೆ ಆ ಒಂದು ಮಾಹಿತಿಯನ್ನು ಕೊಟ್ಟಿದೆ. ನಾವು ಹೇಳೋದಿಷ್ಟೇ, ಅವ ಏನು ಶಾಜನ್ ಸಾಬ್ ಅದರಲ್ಲ, ನಿರಂತರವಾಗಿ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಲೈಂಗಿಕ ಕಿರುಕುಳ ಕೊಡೋದಲ್ದೇ ಎಲ್ಲ ರೀತಿಯ ಅನಾಚಾರ ಅಪಚಾರ ಮಾಡಿ ಒಂಥರ ಅವನು ಸರ್ವಾಧಿಕಾರಿ ರೀತಿಯಲ್ಲಿ ಧೋರಣೆ ಮಾಡ್ತದಾನೆ. ಅದೇ ಸರ್ಟಿಫಿಕೇಟ್ ಮೇಲೆ ಅದೇ MA ಮಾರ್ಕ್ಸ್ ಕಾರ್ಡ್ ಮೇಲೇ PhD ಮಾಡ್ತದಾನೆ. ಸರ್ಕಾರಕ್ಕೆ ಕಣ್ಣಿಲ್ವಾ? ಶಾಜಾನ್ ಮುದುಕವಿ ವಜಾಗೊಳ್ಬೇಕು, ಆ ಶಾಜಾನ್ ಮುದುಕವಿಯನ್ನು ಬಂಧಿಸಬೇಕು, ಶಾಜಾನ್ ಮುದುಕವಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಸಂದರ್ಭದಿಂದ ನಾನು ಆಗ್ರಹಿಸ್ತದೆ. ಈಗ ಅಕ್ರಮವಾಗಿರ್ತಕ್ಕಂಥ ನೇಮಕಾತಿಯನ್ನು ರದ್ದು ಮಾಡಬೇಕು, ಹೊಸ ನೇಮಕಾತಿಯನ್ನು ಮಾಡಬೇಕು. ಹಂಗಲ್ಲ ಕೊಟ್ಟಿ ಅಂಕಪಟ್ಟಿಗಳನ್ನು ಕೊಟ್ಟು ನೇಮಕವಾಗಿರ್ತಕ್ಕಂಥ ಸಹಾಯಕ ಶಾಜಾನ್ ಮುದುಕವಿಯನ್ನು ವಜಾಗೊಳಿಸಬೇಕು, ಬಂಧಿಸಬೇಕು, ಅವನನ್ನು ಜೈಲಿಗೆ ಕಟ್ಟಬೇಕು. ಈಗಾಗಲೇ ನಾವು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗೆ ದೂರು ಕೊಟ್ಟಿದ್ದೀವಿ, ಸಿಂಡಿಕೇಟ್ ಸದಸ್ಯರಿಗೆ ದೂರು ಕೊಟ್ಟಿದ್ದೀವಿ, ಕುಲಪತಿ ಅದರ ಅಧ್ಯಕ್ಷ ಅವ್ರಿಗೂ ಕೊಟ್ಟಿದ್ದೀವಿ. ಕುಲಪತಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಬೇಲಿನೆದ್ದು ಹೊಲ ಮೇಲೆ ಕುಲಪತಿನ ಅಕ್ರಮದಲ್ಲಿ ಭಾಗಿಯಾಗಿದ್ದಾನೆ. ಕುಲಪತಿನೇ ಇದಕ್ಕೆ ಹೆಡ್ಡು, ಅವ್ರದ್ದೇ, ಇದು ಸ್ವಾಯತ್ತ ಸಂಸ್ಥೆ. ಸರ್ಕಾರಕ್ಕೆ ಇನ್ನು ಏನು ಕ್ಲೇಮ್ ಮಾಡ್ಕೋತೇನೆ ಅಂತ ಹೇಳಿದ್ರೆ ಅದು ಮಾಡಬಾರ್ದು, ನಾವು ಇಲ್ಲಿ ಹೇಳಬಾರ್ದು. ನಾನೊಬ್ಬ ಹಿಂದುಳಿದ ವರ್ಗದ ಕುಲಪತಿ ಆಗಿದ್ದೀನಿ, ದಯವಿಟ್ಟು ನನಗೆ ನ್ಯಾಯ ಕೊಡಿ. ಕಾನೂನು ಮಂತ್ರಿಗೆ ಹೋಗಿ ಖಾಲಿ ಬೀಳೋದು, ಉನ್ನತ ಶಿಕ್ಷಣಕ್ಕೆ ಹೋಗಿ ಖಾಲಿ ಬೀಳುವಂಥದ್ದು, ತಾವು ಮಾಡಿರೋ ಅಪರಾಧಗಳನ್ನು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಇದು ಉನ್ನತ ಶಿಕ್ಷಣ ಇಲಾಖೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಸೃಷ್ಟಿ ಆಗಬಾರ್ದು. ಆಮೇಲೆ ನಮ್ದು ಇನ್ನೊಂದು ಬೇಡಿಕೆ ಇದೆ, ಪ್ರಪಂಚದ ಏಕೈಕ ವಿಶ್ವವಿದ್ಯಾಲಯ ಇದು. ನಾಡಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ವಿಶ್ವವಿದ್ಯಾಲಯ ಅಲ್ಲಿ ಅಸಂಸ್ಕೃತಿಯಾಗಿ ಒದ್ದಾಡ್ತಾ ಇದೆ. ದಯವಿಟ್ಟು ಅದಕ್ಕೆ ನಾನು ನಿಮ್ಮ ಮಾಧ್ಯಮದ ಕೇಳ್ಕೊಳ್ಳೋದಂದರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟವರಿಗೆ ಈ ನೇಮಕಾತಿಯನ್ನು ವಜಾಗೊಳಿಸಿ ಪಾರದರ್ಶಕತೆಯಿಂದ ಯಾರನ್ನು ಬೇಕಾದ್ರೂ ಮಾಡಿ. ಇಲ್ಲಿರ್ತಕ್ಕಂಥ ಯಾರೂ ನಾವು ನೌಕರಿ ಆಗಬೇಕನ್ನೋ ಉದ್ದೇಶ ಇಲ್ಲ. ಅಲ್ಲಿ ಪಾರದರ್ಶಕತೆ ಬರಬೇಕು, ಪ್ರಾಮಾಣಿಕರು ಬರಬೇಕು, ಬುದ್ಧಿವಂತರು ಬರಬೇಕು ಅನ್ನೋದು ನಮ್ಮ ಉದ್ದೇಶ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇದು ಫೇಕ್ ಡಾಕ್ಯುಮೆಂಟ್ ಅನ್ನುವಂಥ ವಿಚಾರ ಯಾವಾಗ ಸಾಬೀತಾಗಿದ್ದಂತೆ, ಆಮೇಲೆ ಹೇಗೆ ಗೊತ್ತಾಗಿರುವಂಥ ವಿಚಾರ, ಆಮೇಲೆ ಏನು ಕ್ರಮ ಆಗಿದೆ ಇಲ್ಲಿವರೆಗೂ? ಪ್ರಮುಖವಾಗಿ ಅರುಣ್, ವಿಶ್ವದ ಏಕೈಕ ಜಾನಪದ ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಅದು ಕೂಡ ಶಿಗ್ಗಾವಿ ಹೊರವಲಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ. ಇದು ಪ್ರಮುಖವಾಗಿ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅಧ್ಯಯನಕ್ಕಾಗಿ ಸಾಕಷ್ಟು ಜನರು ಕೂಡ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ. ಆದ್ರೆ ಇದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಕೂಡ ಈಗ ಅಕ್ರಮವಾದಂತ ನೇಮಕಾತಿ ಆಗಿದೆ ಎಂಬುದು ಕೂಡ ಆರೋಪ ಸದ್ಯಕ್ಕೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಅದು ಕೂಡ ಉನ್ನತ ಹುದ್ದೆ ಆಗಿರ್ತಕ್ಕಂಥ ಪ್ರಸ್ತುತ ಸಹಾಯಕ ಕುಲ ಸಚಿವರ ಹುದ್ದೆಯಲ್ಲಿ ಕೂಡ ನೇಮಕಾತಿ ಇದು ಅಕ್ರಮವಾಗಿದೆ ಅನ್ನೋದನ್ನ ಕೂಡ ಈಗಾಗಲೇ ಅಲ್ಲಿಯ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರಸ್ತುತವಾಗಿ ಸಹಾಯಕ ಕುಲ ಸಚಿವರ ಹುದ್ದೆಯಲ್ಲಿ ಇರ್ತಕ್ಕಂಥ ಶಾಜಾನ್ ಅನ್ನ ವ್ಯಕ್ತಿ, ಈತ ಕೇವಲ SSLC ಪಾಸ್ ಆಗಿದ್ದಾನೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಪದವಿಯನ್ನ ಈತ ಪಡೆದುಕೊಂಡಿಲ್ಲ. ಆದ್ರೆ ಫೇಕ್ ಸರ್ಟಿಫಿಕೇಟ್ ಗಳನ್ನ ಮಾಡುವ ಮೂಲಕವಾಗಿ ನಾನು ಪದವಿಯನ್ನ ಪೂರ್ಣಗೊಳಿಸಿದ್ದೇನೆ ಅಂತ ಹೇಳಿ ಕೂಡ ಸರ್ಕಾರಕ್ಕೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡಿದನೆಂಬುದು ಕೂಡ ಸದ್ಯ ಗ್ರಾಮಸ್ಥರ ಆರೋಪವಾಗಿರ್ತಕ್ಕಂಥದ್ದು. ಹೀಗಾಗಿ ಕುಲ ಸಚಿವರ ಹುದ್ದೆಯನ್ನ ಕೂಡ ಈ ಕೂಡಲೇ ಕೂಡ ಆ ಅಮಾನತನ್ನ ಮಾಡಬೇಕು ಮತ್ತು ಆತನನ್ನ ಹುದ್ದೆಯಿಂದ ವಜಾ ಮಾಡ್ಬೇಕಂತ ಹೇಳಿ ಕೂಡ ಆ ಒತ್ತಾಯವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2010, 11 ಮತ್ತು 2011, 12 ಸಾಲಿನಲ್ಲಿ ಕೂಡ ಅಂಕಪಟ್ಟಿ ದಾಖಲಾತಿಯನ್ನ ಸೃಷ್ಟಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಫಸ್ಟ್ ಇಯರ್ ಮತ್ತು ಫೈನಲ್ ಇಯರ್ ಅಂಕಪಟ್ಟಿಯನ್ನ ಪ್ರಮುಖವಾಗಿ ನಾನು ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಎಂಬುದನ್ನ ಪದವಿಯನ್ನ ಪೂರ್ಣಗೊಳಿಸಿದ್ದೇನೆ ಅಂತ ಹೇಳಿ ಕೂಡ ಆ ಯೂನಿವರ್ಸಿಟಿಗೆ ದಾಖಲಾತಿಯನ್ನ ಕೊಟ್ಟಿದ್ದಾನೆ. ಆದ್ರೆ 2010 ಮತ್ತು 11ರಲ್ಲಿ ಯಾವುದೇ ರೀತಿಯಾದಂತಹ ಫೈನ್ ಆರ್ಟ್ಸ್ ಈ ಕೋರ್ಸ್ ಅನ್ನ ಕೂಡ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿಲ್ಲ ಎಂಬುದನ್ನ ಕೂಡ ಈಗಾಗಲೇ ಆ ದಾಖಲಾತಿಗಳ ಮೂಲಕವಾಗಿ ಸದ್ಯ ಬಹಿರಂಗವಾಗಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರು ಮುಕ್ತ ವಿಶ್ವವಿದ್ಯಾಲಯ ಯಾವಾಗ ಈ ಫೈನ್ ಆರ್ಟ್ಸ್ ಕೋರ್ಸ್ ಅನ್ನ ಕೂಡ ನಾವು ಪ್ರಾರಂಭ ಮಾಡಿಲ್ಲ ಎಂಬ ಮಾತನ್ನ ಹೇಳ್ತದೆ, ಆ ಮೂಲಕವಾಗಿ
ಸೃಷ್ಟಿರ್ತಕ್ಕಂಥ ದಾಖಲಾತಿ ಕೂಡ ನಕಲಿ ಎಂಬುದು ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿರುವಂತವರ ಮೇಲೆ ವಜಾ ಆಗ್ಬೇಕು ಮತ್ತು ಅವರ ಮೇಲೆ ಸೂಕ್ತವಾದ ಕ್ರಮ ಆಗ್ಬೇಕಂತೇಳಿ ಕೂಡ ಅಲ್ಲಿಯ ಜಾನಪದ ವಿಶ್ವವಿದ್ಯಾಲಯದ ಉಳಿದಂತ ಸದಸ್ಯರು ಕೂಡ ಸದ್ಯಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಸರ್ಕಾರಕ್ಕೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಯಾಕಂತ ಹೇಳಿದ್ರೆ ಈ ಶಾಜಾನ್ನ ಪರವಾಗಿ ಸಾಕಷ್ಟು ಸಚಿವರ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಹಿರಿಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರ ಶ್ರೀರಕ್ಷಾ ಆತನ ಮೇಲಿದೆ. ಹಾಗಾಗಿ ಈತ ಯಾವುದೇ ರೀತಿಯಾದಂತಹ ಆರೋಪಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ ಎಂದು ಕೂಡ ಇವರ ಒತ್ತಾಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಿದೆ ಎಂಬುದನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.